ಅರ್ಥನೇ ಹೌದು. ಸರ್ವಜ್ಞ ಮೂರ್ತಿಯವರು ಒಂದು ಮಾತು ಹೇಳ್ತಾರ. ಏನ್ರಿಪ್ಪ? ಅಶ್ವಿನಿ ಮಳೆ ಆಗಿ ಹೌದು. ಆರಿದ್ರ ಮಳೆ ಹೋಗಿ, ಹೋಗಿ ಅಶ್ವಿನಿ ಮಳೆ ಆಗಿ ಆರಿದ್ರ ಮಳೆ ಹೋಗಿ, ಹೌದು. ಆಷಾಢಕ್ಕೆ ಹೊಳೆ ಬಾರದಿರೆ ದೇಶಕ್ಕೆ ಗಾಸಿ ಕಾಣಯ್ಯ ಸರ್ವಜ್ಞ ಅಂತ ಹೇಳ್ತಾರೋ. ಹಿಂಗ್ಯಾಕೆ ಹೇಳ್ಯಾರಿಪ್ಪ ಮಾತ? ಅಶ್ವಿನಿ ಮಳೆ ಆಗಬಾರ್ದು, ಆರಿದ್ರ ಮಳೆ ಹೋಗಬಾರ್ದು. ಹೌದಾ? ಆಷಾಢ ಮಾಸದೊಟ್ಟಿಗೆ ಹೊಳಿ ತುಂಬಿ ಬರ್ಲಿಕ್ಕಂದ್ರೆ ಇಡೀ ದೇಶಕ್ಕೆ ಗಾಸಿ ಆಗ್ತದ ಅಂತ ಹೇಳ್ತಾರೋ. ಹೌದು ಹೌದು, ತುಟ್ಟಿ ಆಗ್ತದ. ಯಾವ ಸಮಯದಲ್ಲಿ ಏನು ಆಗಬೇಕು ಅದು ಆದರೆ ಚಂದ. ಹೌದು, ಚಂದ. ಯಾವ ಸಂದರ್ಭದಲ್ಲಿ ಏನು ನಡಿಬೇಕು ಅದು ನಡೆದ್ರೆ ಚಂದ. ಹೌದು ಹೌದ್ರಿಪ್ಪ. ಯಾವ ವಸ್ತು ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ. ಹೌದು. ಯಾವ ಮಾತು ಯಾವ ಸಂದರ್ಭದಲ್ಲಿ ಯಾರ ಮುಂದೆ ಹೆಂಗೆ ಹೇಳಬೇಕು ಹಂಗೆ ಹೇಳಿದ್ರನೇ ಚಂದ. ಇನ್ನೊಂದು ಮಾತು ಹೇಳ್ತಾರೆ ಸರ್ವಜ್ಞ ಮೂರ್ತಿಯವರು. ಏನ್ರಿಪ್ಪ? ಸುಣ್ಣವಿಲ್ಲದ ಎಲೆ, ಹೌದಾ? ಬಣ್ಣವಿಲ್ಲದ ಮನೆ, ಹತ್ ಹೆಣ್ಣಿಲ್ಲದವನ ಸಂಸಾರ ಮಣ್ಣಾಗಿ ಎಣ್ಣೆ ಹೊಯ್ದಂಗ ಅಂತ ಹೇಳ್ತಾರ ಅವರು. ಹಿಂಗೆ ಯಾಕೆ ಹೇಳ್ಯಾರಿಪ್ಪ ಮಾತ? ಬೇಕಾದಂತ ದೊಡ್ಡ ಹಸಿರು ಎಲೆ ಇದ್ರು ಕೂಡ ಅದಕ್ಕ ಸುಣ್ಣ ಹಚ್ಚಲಿಕ್ಕೆ ರುಚಿ ಬರಂಗಿಲ್ಲ. ಹೌದು. ಬೇಕಾದಂತ ದೊಡ್ಡ ಮನಿ ಕಟ್ಟಿದ್ರು ಕೂಡ ಅದಕ್ಕ ಬಣ್ಣ ಹಚ್ಚಲಿಕ್ಕೆ ಚಂದ ಕಾಣೋದಿಲ್ಲ. ಹೌದ್ರಿಪ್ಪ. ಬೇಕಾದಂತ ದೊಡ್ಡ ಸಂಸಾರ ಇದ್ರು ಮನ್ಯಾಗ ಹೆಣ್ಮಗಳು ಚಲೋ ಇರ್ಲಿಕ್ಕ ಸಂಸಾರ ಚಂದ ಆಗುದಿಲ್ರಿಪ್ಪ. ಅದಕ್ಕೆ ಯಾವ ವಸ್ತು ಎಲ್ಲಿ ಇಡಬೇಕ ಅಲ್ಲಿ ಇಟ್ರನೇ ಚಂದ. ₹1 ಕುಂಕುಮ ಇದ್ರು ಅದ್ರ ಸ್ಥಾನ ಎಲ್ಲದ? ಹನಿ ಮ್ಯಾಗ ಐತ್ರಿಪ್ಪ. ₹1,000 ಕೊಟ್ಟು ಚಪ್ಪಲ್ ತಂದ್ರು ಅದ್ರ ಸ್ಥಾನ ಎಲ್ಲದ? ಕಾಲಾಗ ಐತ್ರಿ ಸರ. ಕಾಲಾಗೈತಿ. ಹೌದು. ₹1,000 ಕೊಟ್ಟೆವತ್ತು ಹೇಳಿ ತಲೆ ಮೇಲೆ ಇಟ್ಕೊಳಕ್ ಬರ್ತದೇನು? ಬರುದಿಲ್ರಿ. ₹1 ಕೊಟ್ಟೆವತ್ತು ಹೇಳಿ ಕಾಲಾಗ ಚೆಲ್ಲಕ್ ಬರ್ತದೇನು? ಚೆಲ್ಲಕ್ ಬರುದಿಲ್ರಿಪ್ಪ. ಯಾವ ವಸ್ತು ಎಲ್ಲಿ ಇಡಬೇಕ ಅಲ್ಲಿ ಇಟ್ರನೇ ಚಂದ. ಇನ್ನು ಯಾರಿಗೆ ಏನು ತಿಳಿತದ ಅವ್ರಿಗೆ ತಿಳಿತದ ತಮ್ಮ. ಇದು ಹೆಂಗ್ರಿಪ್ಪ? ಹುಟ್ಟ ಹುಗ್ಗಿಯಾಗೆ ಇರ್ತದ ಖರೆ. ಮತ್ತೇನಾಗಿದ್ರಿ? ಹುಗ್ಗಿ ರುಚಿ ಹುಟ್ಟಿಗೆ ತಿಳಿತದೇನು? ತಿಳಿಬೇಕಾದ್ರ 4 ಮಂದಿ ಅನುಭವಿಗಳಿಗೆ ನೀಡಬೇಕಾಗ್ತದ. ಹೌದು. ಅವರು ಉಂಡು ಇದ್ರಾಗಿಟ್ಟ ಸಿಹಿ ಅದ ಇದ್ರಾಗಿಟ್ಟ ರುಚಿ ಅದ ಅಂತ ಹೇಳ್ತಾರ. ಹೌದು. ಉಣ್ಣಿ ಕೆನ್ಸಲಾಗೆ ಇರ್ತದ ಖರೆ. ಮತ್ತೇನ್ ಮಾಡಿದ್ರಿ? ಹಾಲು ಕುಡಿಯಂಗಿಲ್ಲ, ಅದರ ಗುಣ ರಗತ್ ಕುಡಿದದ. ಹೌದು. ಹಾಲು ಕುಡಿಬೇಕಾದ್ರ ಕರಾಗಿ ಹುಟ್ಟಿ ಬರ್ಬೇಕು. ಜ್ಞಾನ ಪಡಿಬೇಕಾದ್ರ ಒಳ್ಳೆ ಗುರುವಿನ ಶಿಷ್ಯನಾಗಿ ಹುಟ್ಟಿ ಬರ್ಬೇಕ್ರಿಪ್ಪ. ಅಂದಾಗ ಮಾತ್ರ ಸದ್ಗುರುನಾಥನ ಜ್ಞಾನ ನಮಗ ನಿಮ್ಗ ಎಲ್ಲರಿಗೂ ಇದ್ದು ಇರ್ತದ. ಇರ್ಲಿ ಆತ್ಮೀಯ ಬಂಧುಗಳೇ. ಹೌದು. ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಸಾಗಿ ಬಂದಿದೆ. ಹೌದು. ಈಗ 1-2 ವಿಚಾರಗಳನ್ನು ನಮಗ ಸಂಶಯ ರೂಪದಲ್ಲಿ ಕೇಳ್ಯಾರಿಪ್ಪ ನಮ್ಮ ಸರಿಜೋಡಿ ಕಲಾವಂತರ ಮಾಸ್ತರ್ ಕೇಳ್ಯಾರ. ಹೌದು. ಅವು 2 ವಿಷಯಗಳನ್ನು ಬಿಡುಗಡೆ ಮಾಡ್ತಾ, ಹೌದು. ಮಹಾರಾಷ್ಟ್ರದಲ್ಲಿ ಹೌದು ಹೌದು ಒಬ್ಬ ಶ್ರೇಷ್ಠ ಸಂತರಾಗಿ ಹೋದರು. ಯಾರಿಪ್ಪ? ಸಂತ ಜ್ಞಾನದೇವ ಮಹಾರಾಜರು ಅಂತ ಹೇಳಿ. ಹೌದು ಹೌದು. ಅವರು ಹೌದು. ಕೇವಲ 7 ವಯಸ್ಸಿನಲ್ಲಿ, 7 ವಯಸ್ಸಿನಲ್ಲಿ ಹೌದು ಇಡೀ ಭಗವದ್ಗೀತೆಯ ಜ್ಞಾನವನ್ನು, ಹೌದು. ಭಗವದ್ಗೀತೆ ಸಂಸ್ಕೃತದೊಳಗಿತ್ತು. ಹೌದು. ಆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಭಗವದ್ಗೀತೆಯನ್ನು ಹೌದು ಮರಾಠಿಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ 7 ವಯಸ್ಸಿನ್ಯಾಗ. ಹೌದು ಹೌದ್ರಿಪ್ಪ. 7 ವಯಸ್ಸಿನ್ಯಾಗ ಜ್ಞಾನೇಶ್ವರಿ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ಹೌದೌದು. ಅವರು ಬದುಕಿದ್ದು ಕೇವಲ 21 ವಯಸ್ಸು. ಹೌದಾ? ಜೀವಂತ ಸಜೀವವಾಗಿ ಸಮಾಧಿ ಆಗ್ತಾರೆ ಅವರು. ಹೌದು ಹೌದು. ಮಹಾರಾಷ್ಟ್ರದಲ್ಲಿ. ಹೌದ್ರಿಪ್ಪ. ಯಾಕೆ ಈ ಮಾತು ಹೇಳ್ಬೇಕು ಎಷ್ಟಪ್ಪ ಅಂತ ಕೇಳಿದ್ರೆ, ಎಷ್ಟ್ರಿಪ್ಪ? 100 ವಯಸ್ಸು. ಹೌದು, 100 ವಯಸ್ಸು. ಆ 100 ವಯಸ್ಸಿನೊಳಗೆ 50 ವರ್ಷ ರಾತ್ರಿ ಹೋಗ್ತಾವ ನಿದ್ದೆ ಒಳಗೆ. ಹೌದು ಹೌದು, ನಿದ್ದೆ ಮಾಡ್ಕೊತ ಹೋಗ್ತಾವ್ರಿ. ಮಕ್ಕೊಂಡ ನಿದ್ದೆ ಮಾಡ್ತಾರೆ. ಮಕ್ಕೊಂದಾಗೆ ಮತ್ತೆ ಜಿಗದಾಡ್ಕೊ ಅರ್ಧ ನಿದ್ರಿ ಒಳಗೆ ಹೋದು, ಇನ್ನು ಉಳಿದಿದ್ದು ಎಷ್ಟು? ಎಷ್ಟ್ರಿಪ್ಪ? 50 ವರ್ಷ. 50 ಉಳಿದ್ರಿ. ಆ 50 ವರ್ಷದೊಳಗೆ 10 ವರ್ಷ ಬಾಲ್ಯದೊಳಗೆ ಹೋಗ್ತಾವ ಸಣ್ಣವಿದ್ದಾಗ. ಇನ್ನು 10 ವರ್ಷ ಮುಪ್ಪಿನೊಳಗೆ ಹೋಗ್ತಾವ. ಹೌದಾ? ಮುದಕ್ಕಾಗಣ ಉಳಿದಿದ್ದು ಎಷ್ಟು? 30 ವರ್ಷ. ಹೌದು. 30 ವರ್ಷದಲ್ಲಿ 10 ವರ್ಷ ಹೆಂಡತಿ ಮಕ್ಕಳು ಹೊಲ ಮನಿ ತಂದಿ ತಾಯಿ ಬಂಧು ಬಳಗ, ಹೌದು, ರೊಕ್ಕ ರೂಪಾಯಿ ಕಾರ ಸೈಕಲ್ ಮುಟ್ರ ಇದ್ರಾಗ ಹೋಗ್ತಾವ. ಹೌದು. ಇನ್ನು ಉಳಿದಿದ್ದು 20 ವರ್ಷ ರೀಪ. ಆ 20 ವರ್ಷದಾಗರೆ ಪಾರಮಾರ್ಥದ ಬೆನ್ನ ಹತ್ತಿ ಹೌದು. ಯಾರು ಸಮುದಾಯಕ್ಕಾಗಿ ಸಮಾಜಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡ್ತಾರ, ಹೌದೌದು, ಅವರು ಶ್ರೇಷ್ಠ ಪದವಿಯನ್ನು ಪಡಿತಾರ. ಹೌದ್ರಿಪ್ಪ. ಶಂಕರಾಚಾರ್ಯರು 8ನೇ ವಯಸ್ಸಿನೊಳಗೆ ವೇದ ಅಭ್ಯಾಸ ಮಾಡ್ತಾರ. ಹೌದು. 14ನೇ ವಯಸ್ಸಿನೊಳಗೆ ಭಾಷ್ಯವನ್ನು ಬರೀತಾರ.
ಹೌದು ಹೌದು ಭಾಳ ಕಡಿಮೆ ವಯಸ್ಸಿನಲ್ಲೇ ಸಾಧಕರು ಸಾಕಷ್ಟು ಅದಾರ. ಹೌದ್ರಿಪ್ಪ ಅದಾರಿ. ಯಾಕದಾರಪ್ಪ ಅಂದ್ರ ಯಾಕ್ರಿ ಸರ? ಆ ಜ್ಞಾನದೇವರು ಒಂದು ಮಾತು ಹೇಳ್ಬೇಕಾಗ್ಯದ ನಿಮಗೆ. ಹೇಳ್ರಿ. ಅಲ್ಲಿ ಹೌದು ಚಾಂಗದೇವ ಅಂತ ಹೇಳಿ ಹೌದಾ ಒಬ್ಬ ಮಹಾನ್ ಶರಣ ಸಂತ ಹೌದು 6 ತಿಂಗಳ ಒಳಗೆ ಹೋದಪ್ಪ ಅಂದ್ರೆ ಗವ್ಯಾಗ ಹೋದಪ್ಪ ಅಂದ್ರೆ ಹೌದು ತನ್ನ ಉಸಿರನ್ನೇ ನಿಲ್ಲಿಸಿ ಬಿಡ್ತಿದ್ದ. 1400 ವರ್ಷ ಬದುಕಿದ್ದ ಅಂತ ಹೇಳಿ ಬರೀತಾರ ಅವ್ರು. ಹೌದು ಹೌದು 6 ತಿಂಗಳಿಗೊಮ್ಮೆ ಹೊರಗೆ ಬರ್ತಿದ್ದ. ಹೌದು ಹೊರಗೆ ಬಂದು ಆ ಊರಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಯಮನೂರೊಳಗ ಏನ್ರಿಪ್ಪ ಯಾರ್ಯಾರು ಎಷ್ಟು ಜನ ಪ್ರಾಣ ಹೋಗ್ತಾವಲ್ಲ ಸಾಯ್ತಾರಲ್ಲ ಹೌದು ಎಲ್ಲಾ ಹೆಣದ ರಾಶಿಯನ್ನ ಅಲ್ಲಿ ಡಿಗ್ಗ ಮಾಡಿ ಗೋಳೆ ಮಾಡಿ ಇರ್ತಿದ್ರತ್ತ. ಹೌದು ಹೌದು ಆ ಚಾಂಗದೇವರು 6 ತಿಂಗಳಾಗಣ ಹೊರಗೆ ಬಂದು ಎಲ್ಲಾರನ್ನೂ ಜೀವ ಮಾಡ್ತಿದ್ದತ್ತ. ಅಂತ ಶಕ್ತಿ ಅವರಲ್ಲಿ ಇತ್ತು, ಚಾಂಗದೇವ್ರ ಬಲ್ಲಿತ್ತು. ಹೌದು ಹೌದು ಆ ಸಮಯದಲ್ಲಿ ಹಾ ಇವ್ರ 4 ಮಂದಿ ವಿಠ್ಠಲ ಪಂತ ಮತ್ತು ರುಕ್ಮಿಣಿಬಾಯಿ ಮಕ್ಕಳು ಹೌದು ನಿವೃತ್ತಿನಾಥ, ಸೋಪಾನ, ಮುಕ್ತಾಬಾಯಿ, ಜ್ಞಾನದೇವರು ಹೌದು 4 ಮಂದಿ ಸಂಚಾರ ಮಾಡ್ಕೋತ ಅಲ್ಲಿ ಬಂದಿರ್ತಾರ. ಹೌದು ಚಾಂಗದೇವ್ರು ಇನ್ನ ನಾಳೆ ಹೊರಗೆ ಬರೋರು ಇರ್ತಾರ. ಹೌದು ಇಂದಿನ ದಿನಾನೇ ಆ ಸ್ಥಾನಕ್ಕೆ ಹೋದಾಗ ಹೆಣದ ರಾಶಿ ಅಲ್ಲಿ ಒಟ್ಟಿರ್ತಾರ. ಹೌದು ಹೌದು ಅಲ್ಲಿ ಏನಿದು ವಿಚಿತ್ರ ಅಂತ ಹೇಳಿ ಸಣ್ಣ ತಂಗಿಯಾದಂಥ ಮುಕ್ತಾಬಾಯಿ ಕೇಳ್ತಾಳೆ 4 ವರ್ಷನಕ್ಕಿ. ಏನತ್ರಿಪ್ಪ ಯಾಕೆ ಇದನ್ನು ರಾಶಿ ಹಾಕಿರಿ ಹೆಣಗಳ ರಾಶಿ ಅಂತ ಹೇಳಿ. ಹೌದು ಅವಾಗ ನಮ್ಮ ಊರಲ್ಲಿ ಒಬ್ಬ ಮಹಾತ್ಮರದಾರ 6 ತಿಂಗಳಿಗೊಮ್ಮೆ ಹೊರಗೆ ಬರ್ತಾರ. ಹೊರಗೆ ಬಂದ ತಕ್ಷಣ ಎಲ್ಲರನ್ನೂ ಜೀವ ಮಾಡ್ತಾರ. ಹಾ ಹಾ ಅಂತ ಶಕ್ತಿ 6 ತಿಂಗಳು ತಪಸ್ಸೆ ಮಾಡಿ ಅವ್ರು ಪಡಿತಾರ. ಹೌದು ಅದಕ್ಕೆ ಯಾಕೆ 6 ತಿಂಗಳು ಆಗ್ಬೇಕು ಕಾಯ್ಬೇಕು, ನಾ ಹೀಗೆ ಬದುಕಿಸ್ತೀನಿ ಅಂತ ಹೇಳಿ ಹೌದು ಅಲ್ಲಿ ಒಂದು ಸತ್ತು ನಾಯಿ ಬಿದ್ದಿರ್ತದ. ಆ ಎಲುವಿಗೆ ತನ್ನ ಗುರು ಮಂತ್ರವನ್ನು ಹಾಕಿ ಅದನ್ನು ಅದ್ರ ಮ್ಯಾಲ ಡಿಗ್ಗಿನ ಮೇಲೆ ಒಗಿತಾಳ ಮುಕ್ತಾಬಾಯಿ. ಹೌದು ಎಲ್ಲಾ ಹೆಣಗಳು ಕೂಡ ಎದ್ದು ಕುಂದಿರ್ತಾವ, ಜೀವ ತುಂಬತಾಳ. ಹೌದು ಹೌದು ತುಂಬಿ ಮತ್ತೆ ಸಂಚಾರ ಮಾಡ್ಕೋತ ಪಂಡ್ರಾಪುರಕ್ಕೆ ಹೋಗ್ತಾರ. ಹೌದು ಮರುದಿವ್ಸ ಚಾಂಗದೇವ್ ಎದ್ದು ಹೊರಗೆ ಬರ್ತಾನ, ಒಂದು ಹೆಣನೇ ಇರಂಗಿಲ್ಲ. ಹೌದು ಅವಾಗ ಊರ್ ಜನರಿಗೆಲ್ಲ ಕೇಳ್ತಾನ, ಏನತ್ರಿ? ಅಲ್ಲ ನಾನು 6 ತಿಂಗಳಿಗೊಮ್ಮೆ ಹೊರಗೆ ಬರ್ತಿದ್ದೆ, ಹೌದು ನಾನೇ ಎಬ್ಸವಿದ್ದೆ, ಯಾರು ಎಬ್ಸ್ಯಾರ ಅಂತ ಕೇಳಿದಾಗ ಹೌದು ಪಂಡ್ರಾಪುರದಿಂದ ಸಂತ್ರ ಬಂದಿರು ಮುಕ್ತಾಬಾಯಿ ಅಂತಕ್ಕಂಥ 4 ವರ್ಷದ ಹೆಣ್ಮಗಳು ಎಬ್ಸ್ಯಾಳ. ಹೌದು ಹೌದು ನನಗಿಂತ ಶ್ರೇಷ್ಠ ಸಾಕಷ್ಟು ಜನ ಅದಾರಲ್ಲ, ಎಂಥವ್ರದಾರು ನೋಡ್ಬೇಕಂತ ಹೇಳಿ ಚಾಂಗದೇವ ಹೌದು ಪಂಡ್ರಾಪುರಕ್ಕೆ ಬರ್ತಾರ. ಹೌದ್ರಿಪ್ಪ ಬಂದ ಆ ಹುಡುಗಿ, ಸಣ್ಣ ಹುಡುಗಿ ಆದಂಥ ಮುಕ್ತಾಬಾಯಿ ಹೌದು ಆ ಚಂದ್ರಭಾಗ ನದಿಯಲ್ಲಿ ಬಟ್ಟೆ ತೊಳಿಲಾಕ್ ಹೋಗಿರ್ತಾಳ. ಹೌದು ಹೌದು ಇವ ಹುಲಿ ಮೇಲೆ ಕೂತು ಹಾ ಸರ್ಪವನ್ನೇ ಬರ್ಕೊಲ್ ಮಾಡ್ಕೊಂಡು ಹೌದು ಅಂತರ್ಲೆ ಬರ್ತಿರ್ತಾರ ಚಾಂಗದೇವರು. ಹೌದು ಹೌದು ಅವಾಗ ಇವರು ಗಾಡಿ ಮೇಲೆ ಕೂತಿರ್ತಾರ. ನಿವೃತ್ತಿನಾಥ, ಸೋಪಾನ, ಹೌದು ಮುಕ್ತಾಬಾಯಿ, ಹೌದು ಈ ಜ್ಞಾನದೇವ್ ಮಹಾರಾಜರು ಹೌದು ಅಂತರ್ಲೆ ಬರ್ಲಾಕತ್ತೆ ನಿಮ್ಮನ್ನ ನೋಡ್ಲಾಕತ್ ಹೇಳಿ ಚಾಂಗದೇವ್ ಅಂದಾಗ ಗ್ವಾಡಿಗೆ ಕೈ ಬಿಡಿತಾರ ಜ್ಞಾನದೇವ್ರು. ಗ್ವಾಡಿ ನಡೆದೈತಿ, ಗ್ವಾಡಿ ಹೌದು ಹೌದು ಅಂತ ಮಹಾತ್ಮರು ಆಗಿ ಹೋಗ್ಯಾರ ಈ ಭೂಮಿ ಮೇಲೆ. ಹೌದ್ರಿಪ್ಪ ಅವಾಗ ಚಾಂಗದೇವ್ ಬಂದು ಇವ್ರ ಮನೆಗೆ ಬಂದು ನನಗೆ ದೀಕ್ಷಾ ಕೊಡ್ಬೇಕಂತ ಹೇಳಿ ಜ್ಞಾನದೇವ್ ಮಹಾರಾಜರಿಗೆ ಕೇಳ್ತಾರೆ. ಹೌದು ನಿನಗೆ ನಾನು ದೀಕ್ಷಾ ಕೊಡಲ್ಲ, ನಮ್ಮ ತಂಗಿ ಕೊಡ್ತಾಳ, ಹೋಗ ಅಲ್ಲಿ ಚಂದ್ರಭಾಗ ನದಿ ಒಳಗ ಹೌದು. ಬಟ್ಟೆ ತೊಳ್ಯಾಕತ್ತಾಳ, ಅಲ್ಲಿ ಹೋಗೋತಂದಾಗ ಹೌದು ಚಾಂಗದೇವ್ ಹೊಳಿ ದಂಡಿಗೆ ಹೋಗ್ತಾನ ಬಟ್ಟೆ ತೊಳ್ಕೊತ. ಹೌದು. ಆ 4 ವರ್ಷದ ಬಾಲಕಿ ಮೈ ಮೇಲೆ ಬಟ್ಟೆ ಇಲ್ಲಾರ್ದೆ ಕೂತಿರ್ತಾಳ. ಹೌದು ಹೌದು ಅವಾಗ ಮನಸ್ಸಿನೊಳಗ ಏನ್ ಚಾಂಗದೇವ ಈ ಬರಮೈಲೆ ಕುತ್ತದ ಹುಡುಗಿ ಅಂತ ಹೇಳಿ ಅಸೂಯ ಭಾವನೆ ನೋಡ್ತಾನ. ಅವಾಗ ಹೊಳ್ಳಿ ನೋಡಿ ಮುಕ್ತಾಬಾಯಿ ಅಂತಾಳ, ಹೌದು ಏ ಚಾಂಗ್ಯ ಬಾಯ್ ಬಾಯಿಲಿ ಬಾಯಿಲಿಂದ ಗಾಬರಿ ಆತನ ಚಾಂಗದೇವ. ಹೌದು ನೀ ನನಗೆ ದೀಕ್ಷಾ ತೊಳಕ್ ಬಂದಿದ್ದೀನಿ, ನನ್ನ ಕಡೆ ಬಾ, ನಾನು ನಿನಗೆ ದೀಕ್ಷಾ ಕೊಡ್ತೇನೆ ಅಂತ ಹೇಳಿ ಹೌದು. ಆ 4 ವರ್ಷದ ಮುಕ್ತಾಬಾಯಿ ಚಾಂಗದೇವರಿಗೆ ದೀಕ್ಷಾ ಕೊಡ್ತಾಳ. ಹೌದು ಹೌದ್ರಿ. ಯಾಕೆ ಇದನ್ನ ಹೇಳ್ಬೇಕಪ್ಪ ಅಂದ್ರ ಯಾಕ್ರಿಪ್ಪ? ಅಂತ ಶರಣರು ಸಂತರು ಆಗಿ ಹೋಗ್ಯಾರ. ಯಾಕೆ ಆಗ್ಯಾರಪ್ಪ ಅಂದ್ರ ಯಾಕ್ರಿಪ್ಪ? ತಮ್ಮ ಸಮಯವನ್ನ ಪಾರಮಾರ್ಥಕ್ಕಾಗಿ ಮೀಸಲಿಟ್ಟಾರ. ಹೌದು ಹೌದು ಇವತ್ತು ಪಾರಮಾರ್ಥದ ಒಳ್ಳೆಯ ವಿಷಯವನ್ನ ನಮಗ ಸರ್ಜೋಡಿ ಮಾಸ್ತರ್ ಏನು ಕೇಳ್ಯಾರಪ್ಪ ಅಂದ್ರ, ಏನ್ರಿಪ್ಪ? ಕೋಳಿ ತಿನ್ನೋರ ಬಲ್ಲಿ ಅಷ್ಟೇ ಅರಿಷಡ್ ವರ್ಗಗಳು ಇರ್ತಾವೋ, ಕೆಲವೊಂದು ಮಂದಿ ತಿನ್ನಂಗಿಲ್ಲ, ಕೆಲವೊಂದು ಮಂದಿ ಏನೂ ತಿನ್ನಂಗಿಲ್ಲ. ಅವ್ರ ಬಲ್ಲಿ ಕಾಮ ಕ್ರೋಧಾದಿಗಳು ಇರ್ತಾವೋ ಏನಿಲ್ಲೋ ಹೌದು ಹೌದು ಅಂತಕ್ಕಂಥ ಒಂದು ವಿಚಾರಗಳನ್ನು ಕೇಳ್ಯಾರ. ಹೌದು ಸಾಮಾನ್ಯವಾಗಿ ಯಾರು ಉಪ್ಪ ಖಾರ ಹುಳಿ ಯಾರು ತಿಂತಾರ ನೋಡು, ಹೌದು ಎಲ್ಲಾರ ಬಲ್ಲಿ ಇರತ್ತಾವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಹೌದು ಸೂಕ್ಷ್ಮವಾಗಿ ಇರ್ತಾವ. ಹೌದ್ರಿಪ್ಪ. ಈ ಮಾಂಸಾಹಾರಿ ಏನು ತಿಂತಾರ ನೋಡು ಅವ್ರ ಬಲ್ಲಿ ಹೆಚ್ಚಿರ್ತಾವ, ಒಂದಿಟ್ಟು ಹೆಚ್ಚಕ್ಕಮ್ಮ ಅದಾವು. ಯಾಕಪ್ಪ ಅಂದ್ರ ಆ ಮಾಂಸಾಹಾರ ಕರಗಬೇಕಾದ್ರೆ ಹೊಟ್ಯಾಗ 72 ತಾಸು ಬೇಕಾಗ್ತದ. ಹೌದಾ
ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಹೇಳಿ 3 ಪ್ರಕಾರದ ಆಹಾರ ಅದಾವ. ಹೌದು ಸಾತ್ವಿಕ ಆಹಾರ ಯಾರು ಸೇವಿಸ್ತಾರಲ್ಲ, ಹಾಲ, ಮೊಸರ, ಮಜ್ಜಿಗೆ, ಸಪ್ಪಂದ ಯಾರು ಜಾಸ್ತಿ ತಿಂತಾರ ನೋಡು, ಹೌದು ಅವ್ರ ಬಲ್ಲಿ ಕಡಿಮೆ ಇರ್ತಾವ. ಒಂದಿಟ್ಟು ಖಾರ ಅದು ಹೆಚ್ಚುತ್ತೇನ ಅವ್ರಿಗೆ. ಉಪ್ಪ, ಖಾರ, ಹುಳಿ, ಮ್ಯಾಲಿಂದ ಕಟ್ಟ ಮಸಾಲೆ ಬೇಡ್ತಿರ್ಲೇ ನೀವು, ಹೌದು ಅವ್ರ ಬಲ್ಲಿ ಒಂದಿಟ್ಟು ಸಿಟ್ಟ ಹೆಚ್ಚಿರ್ತದ. ಹೌದೌದು ಇಷ್ಟೇ ಅದರ ವ್ಯವಹಾರ. ಅದು ಸುಮ್ಮ ದೃಷ್ಟಾಂತಿಗೆ ಹೇಳಿದ್ದಾಗ್ಯದ. ಹೌದ್ರಿಪ್ಪ. ಇನ್ನು ಒಳ್ಳೆ ವಿಚಾರ, ಹನುಮನ್ ದೇವರ ಲಗ್ನ ಆಗ್ಯಾರ. ಬಾಲ ಬ್ರಹ್ಮಚಾರಿ, ಬಾಲ ಬ್ರಹ್ಮಚಾರಿ ಅಂತಾರ. ಅವ್ರಿಗೆ ಮದುವೆ ಆಗೈತಿ. ಆ ಹೆಂಡತಿ ಹೆಸರೇನು? ಈಗ ಸದ್ದು ಭೂಮಿ ಮ್ಯಾಲ ಗಂಡ ಹೆಂಡತಿ ಸಮೇತ ಒಂದು ಗುಡಿ ಅದ, ಒಂದು ಗುಡಿ ಅದ. ಅದು ಯಾವ ಜಾಗದಾಗ ಐತಿ ಅಂತಕ್ಕಂಥ ವಿಚಾರವನ್ನು ಹೇಳ್ಯಾರ. ಕೇಳ್ಯಾರಿಪ್ಪ. ಹನುಮನ್ ದೇವರ ಚಿರಂಜೀವಿ, ಬಾಲ ಬ್ರಹ್ಮಚಾರಿ ಇದ್ದಿದ್ದು ಖರೆ. ಹೌದ. ಮದ್ವಿ ಯಾಕಾಯ್ತಪ್ಪ ಅಂದ್ರೆ, ಯಾಕ್ರಿಪ್ಪ? ಗೃಹಸ್ಥಾಶ್ರಮಕ್ಕೆ ಹನುಮನ್ ದೇವ್ರು ಯಾಕೆ ಹೋದಪ್ಪ ಅಂದ್ರೆ, ಯಾಕ್ರಿ ಸರ? ಸೂರ್ಯ ದೇವನಿಂದ ಒಂದು ವಿದ್ಯೆಯನ್ನು ಕಲಿಬೇಕಾಗಿತ್ತು ಹನುಮಂತ. ಹೌದು ಹೌದು. ಆ ಜ್ಞಾನ ವಿದ್ಯೆಯನ್ನು ಪಡಿಬೇಕಾದ್ರೆ ಅದು ಬ್ರಹ್ಮಚಾರಿಗಳಿಗೆ ಕಲಿಸುವಂಥ ವಿದ್ಯೆ ಆಗಿರಲಿಲ್ಲ. ಹೌದ. ಅವ ಗೃಹಸ್ಥಾಶ್ರಮಕ್ಕೆ ಹೋಗಬೇಕಾಗಿತ್ತು ಆ ಸಂದರ್ಭದೊಳಗೆ. ಹೌದ್ರಿಪ್ಪ. ಅದಕ್ಕೋಸ್ಕರವಾಗಿ ಸೂರ್ಯ ತನ್ನ ಪುತ್ರಿಯಾದಂಥ ಸುವರ್ಚಲಾದೇವಿಯನ್ನ ಕೊಟ್ಟು ಹನುಮಂತಗೆ ಲಗ್ನ ಮಾಡ್ಯಾರ ಖರೆ. ಆದ್ರೆ ಅವ ಸಂಸಾರ ಮಾಡಿಲ್ಲ. ಹೌದೌದು. ಅವ ಬ್ರಹ್ಮಚಾರಿಯಾಗಿಯೇ ಇದ್ದ. ಆದ್ರೆ ಮದುವೆಯಾಗಿದ್ದು ಸುವರ್ಚಲಾದೇವಿಯನ್ನ ಹನುಮಾನ ದೇವರ ಮದುವೆಯಾಗ್ಯಾನ. ಹೌದು. ಈಗ ಸದ್ದ ಗುಡಿ ಎಲ್ಲದಪ್ಪ ಅಂದ್ರ ಎಲ್ರಿಪ್ಪ? ತೆಲಂಗಾಣ ರಾಜ್ಯದ, ಹೌದು, ತೆಲಂಗಾಣ ರಾಜ್ಯದ ಖಮ್ಮಂ ಕುಂಭಂ ಅನ್ನತಕ್ಕಂಥ ಜಿಲ್ಲೆಯಲ್ಲಿ, ಹೌದೌದು, ತೆಲಂಗಾಣ ರಾಜ್ಯದ ಖಮ್ಮಂ ಅನ್ನತಕ್ಕಂಥ ಜಿಲ್ಲೆಯಲ್ಲಿ ಹನುಮಾನ ದೇವರ ಮತ್ತು ಸುವರ್ಚಲಾದೇವಿಯ ಇಬ್ಬರೂ ಜೊತೆಯಾಗಿ ಇರತಕ್ಕಂಥ ಮೂರ್ತಿಗಳ ದೇವಸ್ಥಾನ ಈಗ ಸದ್ದು ಹೋಗಿ ನೋಡ್ಲಕ್ಕ ಸಿಗ್ತೈತ್ರಿಪ್ಪ. ಎಷ್ಟು ನಮಗೆ ಗೊತ್ತದ. ಇಷ್ಟಲ್ಲ, ಇದು ಇಷ್ಟೇ ರೀ. ಇದನ್ನ ಬಿಟ್ಟು ಉತ್ತರ ಇಲ್ಲ. ಅಲ್ಲ, ಅವ್ರಿಗೆ ಗೊತ್ತಿರ್ತಾರೆ, ಹೇಳ್ತಾರಲ್ಲ. ಗೊತ್ತಲ್ಲೋ, ಅದು ಇರುದ ಒಂದ ಗುಡಿ ಐತಿ ಭಾರತದೊಳಗ. ಹೌದು ಹೌದು. ತೆಲಂಗಾಣ ನನಗೆ ಬಂದಟ್ಟು ಹೇಳ್ತನು, ಗೊತ್ತಿರ್ಲಿಕ್ಕೆ ಹೇಳಿ ಹಿಂಗಿಲ್ಲ. ಹೌದೌದು. ಗೊತ್ತಿಲ್ಲ, ಬೇಕಾರೆ ಐತಿ. ಹಾ, ಇಟ್ಟೆ. ತೆಲಂಗಾಣ ರಾಜ್ಯದ ಖಮ್ಮಂ ಅನ್ನತಕ್ಕಂಥ ಜಿಲ್ಲೆಯಲ್ಲಿ ಹನುಮಾನ ದೇವರ ಮತ್ತು ಸುವರ್ಚಲಾದೇವಿಯ ಜೊತೆ ಇರತಕ್ಕಂಥ ಮೂರ್ತಿಯ ಗುಡಿ ಐತ್ರಿಪ್ಪ. ಯಾಕೆ ಆ ಗುಡಿಗೆ ಹೋಗ್ಬೇಕು ಭಕ್ತರೆಲ್ಲ? ಯಾಕ್ರಿ? ಹೌದು. ಆ ಗುಡಿಗೆ ಭಕ್ತರು ಯಾವ ಕಾರಣಕ್ಕಾಗಿ ಹೋಗ್ಬೇಕು? ಹೌದು ಅನ್ನತಕ್ಕಂಥದ್ದು ವಿಚಾರ ಮುಂದಿನ ಸಂಧಿಗೆ ಹೇಳ್ತಾರ. ಹನುಮಾನ ದೇವರ ವಿಚಾರ ಆಳಕ್ಕೆ ಹೋದೆವಂದ್ರೆ ಭಾಳ ಮಜಾ ಐತಿ. ಹೌದು. ಋಷಿ ಮೂಲ, ನದಿ ಮೂಲ, ಹೌದು, ನೀರಿನ ಮೂಲ ನೋಡ್ಲಕ್ಕ ಹೋಗ್ಬಾರ್ದು. ಹೌದು. ಹನುಮಾನ ದೇವರ ಆಳಕ್ಕೆ ಯಾಕೆ ಹೋಗಬಾರ್ದಪ್ಪ ಅಂದ್ರೆ, ಯಾಕ್ರಿಪ್ಪ? ಪವನ ಸುತ, ವಾಯುಪುತ್ರ, ಹೌದು, ಅಂಜನೇಯ ಮಗ ಅಂಜನೇಯ. ಹೌದು. ಅಂಜನಾದೇವಿ ಲಗ್ನ ಯಾರು ಕೂಡ ಆಗೈತಿ? ಯಾರು ಕೂಡ ರೀಪ್ಪ? ಕೇಸರಿ ಕೂಡ ಆಗೈತಿ. ಹೌದು. ಅದಕ್ಕೆ ಕೇಸರಿ ನಂದನನು ಅಂತಾರ. ಹೌದೌದು. ಭಾಳ ಮಜಾ ಐತಿ ಇಲ್ಲಿ. ಹೌದ್ರಿಪ್ಪ. ಕೇಸರಿ ಗಂಡ ಅಂಜನಾದೇವಿ ಹೆಣ್ತಿ, ಹೌದು, ಮಗ ಹನುಮಂತ, ಹೌದಾ, ತಂದೆ ವಾಯು. ನೋಡ್ರಿ ಮಜಾ ಅದ. ಅದಕ್ಕೆ ಆ ಗುಮ್ಮಿಗೆ ಹೋದೆವಪ್ಪ ಅಂದ್ರೆ, ಹೌದು, ವಿಚಾರಗಳು ಭಾಳ ಏನ ಅಂತಾರಲ್ಲ, ಏನ್ರಿಪ್ಪ? ಋಷಿ ಮೂಲ, ನದಿ ಮೂಲ, ನೀರಿನ ಮೂಲ ಹೌದು ನೋಡ್ಲಕ್ ಹೋಗ್ಬಾರ್ದು. ಹೌದು. ಈ ಒಳ್ಳೆ ವಿಚಾರನ ಕೇಳ್ಯಾರ. ಈ ಭೂಮಿ ಮ್ಯಾಲ ನೋಡ್ಲಕ್ ಒಂದೇ ಒಂದು ದೇವಸ್ಥಾನ ಹೌದು ಅಲ್ಲಿ ಸಿಗ್ತದ. ತೆಲಂಗಾಣ ಹೌದು ರಾಜ್ಯದ ಖಮ್ಮಂ ಅಂತಕ್ಕಂಥ ಜಿಲ್ಲೆಯಲ್ಲಿ ಹೌದು ಹನುಮಾನ ದೇವರ ಮತ್ತು ಸುವರ್ಚಲಾದೇವಿಯ ಮೂರ್ತಿ ಇರತಕ್ಕಂಥ ದೇವಸ್ಥಾನ ಸಿಗ್ತೈತಿ. ಯಾರಾದರೂ ಫೋಟೋ ನನ್ನ ಬಲ್ಲಿ ಐತಿ, ತಕೊಂಡಿದ್ದ ಫೋಟೋ ಆ ಗುಡಿ ಮುಂದೆ ನೋಡಂಗಿದ್ರೆ ನನ್ನ ಬಲ್ಲಿ ಮೊಬೈಲ್ದಾಗ ಫೋಟೋ ಐತಿ. ಹೌದು. ಯಥಾ ಪ್ರಕಾರ ಒಂದು ಚಾಲ್ ಹಾಡಿ ಪಾಳೆ ಕೊಡೋಣ್ರಿ.